Hi all, welcome to YouTube channel Study Karnataka. This is the class number 10 in which we are discussing the specific paper syllabus of welfare officer, that is gazetted post in backward class department. ಇದು 10ನೇ ಕ್ಲಾಸ್ ಆಗಿದ್ದು ಇದರಲ್ಲಿ ನಾವು ಸ್ಪೆಸಿಫಿಕ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ವೆಲ್ಫೇರ್ ಆಫೀಸರ್ಗೆ ಸಂಬಂಧಪಟ್ಟಂತೆ. ಈ ವಿಡಿಯೋದಲ್ಲಿ ನಾವು ದ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಆ್ಯಂಡ್ ಅಪಾಯಿಂಟ್ಮೆಂಟ್ ರೂಲ್ಸ್ 1992 ಅನ್ನು ನೋಡೋಣ. ಅಂದರೆ ಕರ್ನಾಟಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಹಿಂದುಳಿದ ವರ್ಗಗಳ ನೇಮಕಾತಿ, ಮೀಸಲಾತಿ ಇತ್ಯಾದಿ ನಿಯಮಗಳು 1992 ಈ ಕ್ಲಾಸ್ನಲ್ಲಿ ಕಂಪ್ಲೀಟ್ ಆಗಿ ಮುಗಿಸೋಣ. ಸಮ್ ಆಫ್ ದಿ ಡೆಫಿನೇಷನ್ಸ್ ದಟ್ ಆರ್ ಗಿವನ್ ಇನ್ ದಿಸ್ ರೂಲ್, ಈ ನಿಯಮಗಳಲ್ಲಿ ಕೆಲವೊಂದು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಲೆಟ್ಸ್ ಫಸ್ಟ್ ಸಿ ಇನ್ ದಿ ಇಂಗ್ಲಿಷ್ and then we will move to Kannada. In these rules, unless the context otherwise requires, Act means. What does Act means? It is nothing but the Reservation and Appointment Act of 1990. ಅಂದರೆ ಇದರಲ್ಲಿ ಕಾಯ್ದೆ ಎಂದು ಎಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದರ ಅರ್ಥ ಕಾಯ್ದೆ ಅಂದರೆ 1990 SC ST ಮತ್ತು OBC ಮೀಸಲಾತಿ ಕಾಯ್ದೆ ಎಂದರ್ಥ. ಸೆಕೆಂಡ್, an educational institution. It means an educational institution established or maintained or aided by the state government. ಅಂದರೆ ಸರ್ಕಾರ ಅದನ್ನು ನಡೆಸ್ತಾ ಇರಬೇಕು ಅಥವಾ ಸರ್ಕಾರದಿಂದ ಅದು ಅನುಮೋದನೆ ಪಡೆದಿರಬೇಕು. ಈ ರೀತಿಯಾದ ಇನ್ಸ್ಟಿಟ್ಯೂಟ್ಗಳನ್ನು ಇಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಂದು ಕರೆಯಲಾಗುತ್ತೆ. ಥರ್ಡ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮೀನ್ಸ್ ದ ಇನ್ಸ್ಟಿಟ್ಯೂಷನ್ ಡಿಫೈನ್ಡ್ ಇನ್ ದಿ ಆ್ಯಕ್ಟ್. ಈಗ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂದರೆ ಏನೆಂದು 3 ಮತ್ತು 4ನೇ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾರೆಲ್ಲ ನೋಡಿಲ್ಲ ದಯಮಾಡಿ ಆ ವಿಡಿಯೋಗಳನ್ನು ನೀವು ನೋಡ್ಬೋದು. ಫೋರ್ತ್, ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಮೀನ್ಸ್ ಅ ಕಮಿಟಿ ಆ್ಯಂಡ್ ಅನ್ ಅಡಿಷನಲ್ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ರೂಲ್ 4 ಆಫ್ ದೀಸ್ ರೂಲ್ಸ್. ಅಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅದರ ವೆರಿಫಿಕೇಷನ್ಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಆ ಸಮಿತಿ ಈ ನಿಯಮಗಳ ನಿಯಮ 4ರಲ್ಲಿ ಅಂಥ ಸಮಿತಿಗಳನ್ನು ರಚನೆ ಮಾಡಲಾಗಿರುತ್ತೆ. ಮುಂದೆ ಇದೇ ವಿಡಿಯೋದಲ್ಲಿ ಮುಂದೆ ನಾವು ಆ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಹಾಗೂ ಅದರ ಮೆಂಬರ್ ಸೆಕ್ರೆಟರಿ ಆಗಿರ್ತಾರೆ, ಅದನ್ನೆಲ್ಲ ಮುಂದೆ ಡೀಟೇಲಾಗಿ ನೋಡೋಣ. ಆದರೆ ಈಗ ಏನು ನೆನಪಿಟ್ಕೋಬೇಕಂದ್ರೆ ರೂಲ್ 4 ಪ್ರಕಾರ ಈ ವೆರಿಫಿಕೇಷನ್ ಕಮಿಟಿಯನ್ನು ಮಾಡಲಾಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಕಾಸ್ಟ್ ಆ್ಯಂಡ್ ಇನ್ಕಮ್ ವೆರಿಫಿಕೇಷನ್ ಕಮಿಟಿ. ಇಲ್ಲಿ ಕೇವಲ ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಅಂದರೆ ಇದು ಕೇವಲ SC ಮತ್ತು STಗೆ ಸಂಬಂಧಪಟ್ಟಿರುತ್ತೆ. ಕಾಸ್ಟ್ ಆ್ಯಂಡ್ ಇನ್ಕಮ್ ವೆರಿಫಿಕೇಷನ್ ಕಮಿಟಿ ಅಂದರೆ 2A 2B 3A 3B ಈ ರೀತಿಯಾಗಿ ಎಲ್ಲ ಕಾಸ್ಟ್ಗಳಿಗೆ ಅದು ಸಂಬಂಧಪಟ್ಟಿರುತ್ತೆ. ಇಂಥ ಒಂದು ವೆರಿಫಿಕೇಷನ್ ಕಮಿಟಿಯನ್ನು ರೂಲ್ 5 ಅಂಡರಲ್ಲಿ ಮಾಡಲಾಗುತ್ತೆ. ನೆಕ್ಸ್ಟ್ 6th ಪಾಯಿಂಟ್, ಇಟ್ ಈಸ್ ಫಾರ್ಮ್ ಮೀನ್ಸ್ ಅಪೆಂಡೆಡ್ ಟು ದೀಸ್ ರೂಲ್ಸ್. ಅಂದರೆ ಈ ನಿಯಮಗಳಲ್ಲಿ ಯಾವೆಲ್ಲ ಫಾರ್ಮ್ಗಳನ್ನು ಅಟ್ಯಾಚ್ ಮಾಡಿರ್ತಾರೆ, A B C D ಈ ರೀತಿಯಾದ ಫಾರ್ಮ್ಗಳಿವೆ. ಆ ಫಾರ್ಮ್ಗಳನ್ನು ಈ ರೂಲಿಗೆ ಅಟ್ಯಾಚ್ ಮಾಡಿದ್ದಾರೆ, ಅದನ್ನೇ ಈ ಫಾರ್ಮ್ ಎಂದು ಕರೆಯಲಾಗುತ್ತೆ. 7th, it is inspecting officer. Inspecting officer means an officer authorized by the state government under subsection 2 of section 7 of this act. ಅಂದರೆ ನಾವು ಈ ಕಾಯ್ದೆಯನ್ನು ನೋಡುವಾಗ ಎಲ್ಲ ಸೆಕ್ಷನ್ಗಳನ್ನು ನೋಡಿದ್ದೇವೆ. ಆಗ ಸೆಕ್ಷನ್ 7 ಪ್ರಕಾರ ಒಬ್ಬ ಇನ್ಸ್ಪೆಕ್ಟಿಂಗ್ ಆಫೀಸರನ್ನು ನೇಮಕ ಮಾಡಲಾಗುತ್ತೆ. ಈ ನಿಯಮಗಳಲ್ಲಿ ಎಲ್ಲೆಲ್ಲಿ ಇನ್ಸ್ಪೆಕ್ಟಿಂಗ್ ಆಫೀಸರ್ ಎಂದು ಮೆನ್ಷನ್ ಮಾಡಿರ್ತಾರೆ ಅದರರ್ಥ ಒಬ್ಬ ಅಂಥ ವ್ಯಕ್ತಿ ರಾಜ್ಯ ಸರ್ಕಾರ ಅವನನ್ನು ಸೆಕ್ಷನ್ 7 ಅದರಲ್ಲಿ ಸೆಕ್ಷನ್ 2 ಪ್ರಕಾರ ನೇಮಕ ಮಾಡಿರ್ತಾರೆ. ಅಂಥ ಒಬ್ಬ ಆಫೀಸರ್ನ ಇನ್ಸ್ಪೆಕ್ಟಿಂಗ್ ಆಫೀಸರ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ವ್ಯಾಲಿಡಿಟಿ ಸರ್ಟಿಫಿಕೇಟ್. ಇಟ್ ಮೀನ್ಸ್ ದ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಆರ್ ಕಾಸ್ಟ್ ಆ್ಯಂಡ್ ಇನ್ಕಮ್ ವೆರಿಫಿಕೇಷನ್ ಕಮಿಟಿ. ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಯಾರಿಗೆಲ್ಲ ಈಗಾಗಲೇ ಕನ್ನಡ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅಷ್ಟು ಮೀರಿ ನಿಮಗೆ ಕನ್ನಡ ಓದಬೇಕಂತಿದ್ದಲ್ಲಿ ಇದನ್ನ ವಿಡಿಯೋ ಸ್ವಲ್ಪ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆಮೇಲೆ ನೀವು ಒಂಚೂರು ಓದ್ಬೋದು. ಅಂದರೆ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಎಂದರೆ ಜಾತಿ ಪರಿಶೀಲನಾ ಸಮಿತಿ ಅಥವಾ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ನೀಡಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ವ್ಯಾಲಿಡಿಟಿ ಸರ್ಟಿಫಿಕೇಟ್ ಎಂದು ಕರೆಯಲಾಗುತ್ತೆ. ನೆಕ್ಸ್ಟ್, ಆಲ್ ಅದರ್ ವರ್ಡ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ದಟ್ ಆರ್ ನಾಟ್ ಡಿಫೈನ್ಡ್ ಹಿಯರ್ ಬಟ್ ಡಿಫೈನ್ಡ್ ಇನ್ ಕರ್ನಾಟಕ ಸಿವಿಲ್ ಸರ್ವಿಸಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಆಫ್ 1977 ಶಾಲ್ ಹ್ಯಾವ್ ದಿ ಮೀನಿಂಗ್ ಅಸೈನ್ ಟು ಇಟ್ ಇನ್ ದಿ ಸೇಡ್ ರೂಲ್ಸ್. ಸಿಂಪಲಾಗಿ ಹೇಳಬೇಕಂದ್ರೆ ಇಲ್ಲಿ ಯಾವೆಲ್ಲ ಡೆಫಿನೇಷನ್ಗಳನ್ನು ಕೊಟ್ಟಿಲ್ಲ, ಆದರೆ ಅಂಥ ಡೆಫಿನೇಷನ್ಗಳನ್ನು ಕರ್ನಾಟಕ ಸಿವಿಲ್ ಸರ್ವಿಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ 1977 ಅಂಥ ಒಂದು ಡೆಫಿನೇಷನ್ ಅಥವಾ ವ್ಯಾಖ್ಯಾನಗಳನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಲ್ಲಿ ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರಲ್ಲ ಅದೇ ರೀತಿಯಾದ ಡೆಫಿನೇಷನ್ ಕೂಡ ಇಲ್ಲಿ ವ್ಯಾಲಿಡ್ ಆಗಿರುತ್ತೆ. ಅಂದರೆ ಇಲ್ಲಿ ವ್ಯಾಖ್ಯಾನಿಸದೇ ಇರುವ ಕೆಲವೊಂದು ಡೆಫಿನೇಷನ್ ಅಥವಾ ವ್ಯಾಖ್ಯಾನಗಳನ್ನು ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮ 1977 ವ್ಯಾಖ್ಯಾನಿಸಲಾಗಿದೆ ಎಂದರ್ಥ. ಅಲ್ಲಿ ಏನು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದೇ ಮೀನಿಂಗನ್ನು ಈ ರೂಲ್ಸ್ನಲ್ಲಿ ಕೂಡ ಅದು ಅಪ್ಲೈ ಆಗುತ್ತೆ. ನೆಕ್ಸ್ಟ್, ರೂಲ್ ನಂಬರ್ 3A. ರೂಲ್ ನಂಬರ್ 3A ಟಾಕ್ಸ್ ಅಬೌಟ್ ಇಶ್ಯೂ ಆಫ್ ಕಾಸ್ಟ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್. ಅಂದರೆ ನಿಯಮ 3A
ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಹಾಗೂ ಜಾತಿ ಪ್ರಮಾಣಪತ್ರದ ವಿತರಣೆ ಬಗ್ಗೆ ಮಾತನಾಡುತ್ತೆ. ಆನ್ ರಿಸಿಪ್ಟ್ ಆಫ್ ದಿ ಅಪ್ಲಿಕೇಶನ್ ದ ತಹಶೀಲ್ದಾರ್ ಶಾಲ್ ವೆರಿಫೈ ದಿ ಇನ್ಫಾರ್ಮೇಷನ್. ಅಂದರೆ ಈಗ ನೀವು ಒಂದು ಅರ್ಜಿಯನ್ನು ಹಾಕ್ತೀರಾ, ನನಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕೆಂದು ಅರ್ಜಿ ಹಾಕಿದಾಗ ತಹಶೀಲ್ದಾರ್ ಅವರು ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಅವರು ವೆರಿಫೈ ಮಾಡ್ತಾರೆ. ಯಾವ ಬೇಸ್ ಮೇಲೆ? ಡಾಕ್ಯುಮೆಂಟ್ಸ್, ನೀವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಮೇಲೆ, ಹಾಗೂ ಸಚ್ ಅದರ್ ಮೆಟೀರಿಯಲ್ಸ್ ಫರ್ನಿಶ್ಡ್ ಬೈ ದಿ ಅಪ್ಲಿಕೆಂಟ್. ನೀವು ಯಾವೆಲ್ಲ ಮೆಟೀರಿಯಲನ್ನು ಕೊಟ್ಟಿರ್ತಾರೆ ಅಂಥ ಒಂದು ಮೆಟೀರಿಯಲ್, ಈಗ ನಿಮ್ಮ LC ಆಗಲಿ, 10th ಮಾರ್ಕ್ಸ್ ಕಾರ್ಡ್ ಆಗಲಿ, ನಿಮ್ಮ ಫಾದರ್ ಅವರ LC ಆಗಲಿ, ಈ ರೀತಿಯಾದ ಮಾಹಿತಿಯನ್ನು ಅವರು ವೆರಿಫೈ ಮಾಡ್ತಾರೆ. ಆ್ಯಂಡ್ ಆನ್ ಸಚ್ ವೆರಿಫಿಕೇಷನ್ ಇಫ್ ಹಿ ಈಸ್ ಸ್ಯಾಟಿಸ್ಫೈಡ್ ವಿತ್ ದಿ ಕರೆಕ್ಟ್ನೆಸ್ ಆಫ್ ದಿ ಇನ್ಫಾರ್ಮೇಷನ್, ಒಂದು ವೇಳೆ ನೀವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಕರೆಕ್ಟಾಗಿದೆ ಎಂದು ತಹಶೀಲ್ದಾರ್ ಅವರಿಗೆ ಅನಿಸಿದ್ದಲ್ಲಿ, ಡಾಕ್ಯುಮೆಂಟ್ಸ್ ಆ್ಯಂಡ್ ಎವಿಡೆನ್ಸ್ ಫರ್ನಿಶ್ಡ್ ಬೈ ದಿ ಅಪ್ಲಿಕೆಂಟ್, ನೀವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ಹಾಗೂ ಡಾಕ್ಯುಮೆಂಟ್ಸ್ಗಳು ಎಲ್ಲ ಕರೆಕ್ಟ್ ಇದೆ ಎಂದು ತಹಶೀಲ್ದಾರ್ ಅವರಿಗೆ ಅನಿಸಿದ್ದಲ್ಲಿ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಲಾಗುತ್ತೆ. ಯಾವ ಫಾರ್ಮ್ನಲ್ಲಿ? ಅದು ಫಾರ್ಮ್ ನಂಬರ್ D ಆಗಿರ್ಬೋದು, E ಆಗಿರ್ಬೋದು ಅಥವಾ F. ನಿಮಗೆ ಯಾವ ರೀತಿ ಅಪ್ಲೈ ಆಗುತ್ತೆ? ಈಗ ನೀವು OBC 2A 2B SC ST ಇವೆಲ್ಲರಿಗೆ ಫಾರ್ಮ್ ಬೇರೆ ಬೇರೆ ಇರುತ್ತೆ. ಆ ರೀತಿಯಾದ ಫಾರ್ಮ್ನಲ್ಲಿ ನಿಮಗೆ ಅವರು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಅದು ಎಷ್ಟು ದಿನದಲ್ಲಿ ಕೊಡಬೇಕು ಎಂಬುದು ಇಂಪಾರ್ಟೆಂಟು. ಯಾಕಂದರೆ ಎಕ್ಸಾಮಿನೇಷನಲ್ಲಿ ವಾಟ್ ಈಸ್ ದಿ ಟೈಮ್ ಲಿಮಿಟ್ ಇನ್ ಆರ್ಡರ್ ಟು ಇಶ್ಯೂ ದಿ ಕಾಸ್ಟ್ ಸರ್ಟಿಫಿಕೇಟ್ ಬೈ ದಿ ತಹಶೀಲ್ದಾರ್ ಎಂದು ಕೇಳಿದ್ದಲ್ಲಿ ದ ಟೈಮ್ ಲಿಮಿಟ್ ಈಸ್ ವಿದಿನ್ 2 months. ಅಂದರೆ ನೀವು ಅಪ್ಲೈ ಮಾಡಿರ್ತಕ್ಕಂಥ 2 ತಿಂಗಳ ಒಳಗಾಗಿ ನಿಮ್ಮ ಮಾಹಿತಿಯನ್ನು ಅವರು ವೆರಿಫೈ ಮಾಡಿ ನಿಮಗೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ನೀಡಬೇಕಾಗುತ್ತೆ. ಇದು ಎದರ ಪ್ರಕಾರ ಅದನ್ನು ನೆನಪಿಟ್ಕೊಳ್ಳಿ, ಇದು 1992ರ ನಿಯಮಗಳ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಅಲ್ಲೇನು ಕೊಟ್ಟಿದ್ದಾರೆ ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್, ಇಶ್ಯೂ ಆಫ್ ಕಾಸ್ಟ್ ಸರ್ಟಿಫಿಕೇಟ್. ಅದನ್ನೇ ಈಗ ನಾನು ನಿಮಗೇನು ಕನ್ನಡದಲ್ಲಿ ಮಾಹಿತಿ ಹೇಳಿದೆ ಅದೇ ಸೇಮ್ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಲ್ಲಿ ಪಾಸ್ ಮಾಡಿ ನೀವು ಓಡ್ಬೋದು. ನೆಕ್ಸ್ಟ್, ವೇರ್ ದ ತಹಶೀಲ್ದಾರ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಈಗ ನಿಮಗೆ 2 ತಿಂಗಳಲ್ಲಿ ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಒಂದು ವೇಳೆ ತಹಶೀಲ್ದಾರ್ ಅವರು ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸರಿಯಿಲ್ಲ ಎಂದು ಭಾವಿಸಿದ್ದಲ್ಲಿ, ಇಫ್ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಕರೆಕ್ಟ್ನೆಸ್ ಆಫ್ ದಿ ಇನ್ಫಾರ್ಮೇಷನ್, ಡಾಕ್ಯುಮೆಂಟ್ಸ್ ಆರ್ ಅದರ್ ಮೆಟೀರಿಯಲ್ಸ್ ಫರ್ನಿಶ್ಡ್ ಬೈ ದಿ ಅಪ್ಲಿಕೆಂಟ್, ಹಿ ಶಾಲ್ ದೆನ್ ಪ್ರೊಸೀಡ್ ಟು ಹೋಲ್ಡ್ ಎನ್ಕ್ವೈರೀಸ್ ಆಸ್ ಫಾಲೋಸ್. ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ಕರೆಕ್ಟ್ ಇಲ್ಲ, ಆದರೆ ಮತ್ತೆ ಅವರು ವೆರಿಫೈ ಮಾಡಬೇಕೆಂದು ಅನಿಸಿದ್ದಲ್ಲಿ ತಹಶೀಲ್ದಾರ್ ಅವರು ಈ ಏನೇನು ಕೆಳಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ ರೀತಿಯಾಗಿ ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ. ಫಸ್ಟ್, the Tahshildar shall fix the date of inquiry and issue notice to the applicant to appear on the date so fixed along with all documents and other materials which he desires to produce. ಅಂದರೆ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ. ಈಗ January 1 ಈ ಡೇಟ್ನಲ್ಲಿ ಯಾರೆಲ್ಲ ಅಪ್ಲಿಕೆಂಟ್ ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿಲ್ಲ ಹಾಗೂ ಕೆಲವೊಂದು ಡೌಟ್ ಇದೆ ಅಂಥ ಒಬ್ಬ ವ್ಯಕ್ತಿಯನ್ನು ತಹಶೀಲ್ದಾರ್ ಅವರು ಅವರ ಆಫೀಸ್ಗೆ ಕರೆಸ್ತಾರೆ. ಬರುವಾಗ ಯಾವೆಲ್ಲ ಇನ್ಫಾರ್ಮೇಷನ್ ಅಥವಾ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ತರಬೇಕು ಅದನ್ನು ಕೂಡ ಹೇಳ್ತಾರೆ. ಅಂಥ ಒಂದು ಡಾಕ್ಯುಮೆಂಟ್ಗಳನ್ನು ತೊಗೊಂಡು ನೀವು ತಹಶೀಲ್ದಾರ್ ಹತ್ರ ಹೋಗಬೇಕಾಗುತ್ತೆ. ಸೆಕೆಂಡ್, ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ಎನ್ಕ್ವೈರಿ ಹಿ ಶಾಲ್ ಎಕ್ಸಾಮಿನ್ ದಿ ಸ್ಕೂಲ್ ರೆಕಾರ್ಡ್ಸ್. ಅಂದರೆ ನಿಮ್ಮ LC ಆಗಲಿ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಆಗಲಿ, ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯವರ LC ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಬರ್ತ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ನೀವು ಎಲ್ಲಿ ಹುಟ್ಟಿದ್ರಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್. ಇಫ್ ಎನಿ ಸಚ್ ಅದರ್ ರಿಲೆವೆಂಟ್ ರೆಕಾರ್ಡ್ಸ್, ಅಥವಾ ನಿಮ್ಮ ಕಾಕ ಇರ್ತಾರೆ, ರೈಟ್, ನಿಮ್ಮ ಅಂಕಲ್ ಇರ್ತಾರೆ, ಇವರ ಮಾಹಿತಿಯನ್ನು ಅಥವಾ ಇವರ 10th ರೆಕಾರ್ಡ್ಸ್ನಲ್ಲಿ ಅಥವಾ LCನಲ್ಲಿ ಯಾವ ರೀತಿಯಾಗಿ ಕಾಸ್ಟ್ ಮೆನ್ಷನ್ ಆಗಿದೆ ಅದನ್ನು ಕೂಡ ಅವರು ಕೇಳ್ತಾರೆ. ಹಿ ಶಾಲ್ ಎಕ್ಸಾಮಿನ್ ದಿ ಅಪ್ಲಿಕೆಂಟ್ ಇಫ್ ಹಿ ಈಸ್ ಪ್ರೆಸೆಂಟ್ ಆ್ಯಂಡ್ ಮೇ ಆಲ್ಸೋ ಎಕ್ಸಾಮಿನ್ ದಿ ಪೇರೆಂಟ್ ಆರ್ ಗಾರ್ಡಿಯನ್ ಆಫ್ ದಿ ಅಪ್ಲಿಕೆಂಟ್ ಆ್ಯಂಡ್ ಎನಿ ಅದರ್ ಪರ್ಸನ್ ಹೂ ಹ್ಯಾಸ್ ದಿ ನಾಲೆಜ್ ಆಫ್ ದಿ ಸೋಷಿಯಲ್ ಸ್ಟೇಟಸ್ ಆಫ್ ದಿ ಅಪ್ಲಿಕೆಂಟ್ ಆ್ಯಂಡ್ ಪೇರೆಂಟ್ ಆರ್ ಗಾರ್ಡಿಯನ್. ದಟ್ ಮೀನ್ಸ್ ಇಫ್ ಎಟ್ ಆಲ್ you are present, he will verify your documents. If you are not present, then he will verify the documents of your parents and also the person who is belonging to the same area and he well known the status of yours. Such person will be enquired. ಅಂದರೆ ನೀವು ಪ್ರೆಸೆಂಟ್ ಇದ್ದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡ್ತಾರೆ, ಅಥವಾ ನಿಮ್ಮ ತಂದೆ ತಾಯಿಯವರ 10th ಮಾರ್ಕ್ಸ್ ಕಾರ್ಡ್ ಆಗಲಿ, 10th ರೆಕಾರ್ಡ್ಸ್ ಆಗಲಿ, ನೀವು A1 ರಿಜಿಸ್ಟರ್ ಆಗಲಿ, ಈ ರೀತಿಯಾದ ರಿಜಿಸ್ಟರ್ಗಳನ್ನು ಅವರು ವೆರಿಫೈ ಮಾಡ್ತಾರೆ. ಆದಾಗ್ಯೂ ನೀವು ಯಾವ ಊರಿನಲ್ಲಿ ಇರ್ತೀರ ಆ ಊರಿನಲ್ಲಿ ಒಬ್ಬ ವ್ಯಕ್ತಿಯನ್ನು, ಅಂದರೆ ನೀವು ಯಾವ ಜಾತಿಗೆ ಸೇರ್ತೀರ ಅದು ಎಲ್ಲ ಊರಿನಲ್ಲಿ ಗೊತ್ತಿರುತ್ತೆ, ಹೌದಾ, ಅಂಥ ಒಬ್ಬ ವ್ಯಕ್ತಿನ ಕರೆಸಿ ಅವರು ಆ ಮಾಹಿತಿಯನ್ನು ವೆರಿಫೈ ಮಾಡ್ತಾರೆ. ಈಗ ನಾನು ನಿಮ್ಗೆ ಏನು ಹೇಳಿದ್ದೀನಲ್ಲ ಅದೇ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಕೂಡ ನೀಡಲಾಗಿದೆ. ನಿಮಗೆ ಬೇಕಾದಲ್ಲಿ ದಯಮಾಡಿ ವಿಡಿಯೋನ ಪಾಸ್ ಮಾಡಿ ಅದನ್ನು ನೀವು ನೋಡ್ಬೋದು. ನೆಕ್ಸ್ಟ್, ಪ್ರೊವೈಡೆಡ್ ದ್ಯಾಟ್ ಇನ್ ಕೇಸ್ ಆಫ್ ಎನ್ ಅಪ್ಲಿಕೆಂಟ್ ಹೂ ಬಿಲಾಂಗ್ಸ್ ಟು ದಿ ಶೆಡ್ಯೂಲ್ಡ್ ಟ್ರೈಬ್ಸ್, the Tahshildar shall also take into account the anthropological and ethnological traits, deity, rituals, customs, mode of marriage, death ceremonies, method of burial of dead bodies and such other matters. See, do remember these points are only relevant to the scheduled tribes, because as we know scheduled tribes in India, they have their own cultural traits, they follow their own tradition, and that's the reason in order to verify the ST category, Tahshildar can also take the above steps.
ಕನ್ನಡದಲ್ಲಿ ಇದೇ ಮಾಹಿತಿ ನೋಡಬೇಕಾದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅರ್ಜಿದಾರರ ಸಂದರ್ಭದಲ್ಲಿ ಕೇವಲ ಇದು ನೆನಪಿಟ್ಕೊಳ್ಳಿ, ಕೇವಲ ಪರಿಶಿಷ್ಟ ಪಂಗಡಕ್ಕೆ ಅಷ್ಟೇ ಇದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅರ್ಜಿದಾರರ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ಮಾನವಶಾಸ್ತ್ರೀಯ ಮತ್ತು ಜನಾಂಗೀಯ ಲಕ್ಷಣಗಳನ್ನು, ಅವರು ಯಾವ ದೇವತೆಯನ್ನೇ ಪೂಜೆ ಮಾಡ್ತಾರೆ, ಅವರ ಆಚರಣೆಗಳು, ಸಂಪ್ರದಾಯಗಳು, ಮದುವೆಯ ವಿಧಾನ, ಮರಣ ಸಮಾರಂಭಗಳು, ಮೃತದೇಹಗಳನ್ನು ಹೋಲುವ ವಿಧಾನ ಹಾಗೂ ಇತರವುಗಳನ್ನು ಗಣನೆಗೆ ತೆಗೆದುಕೊಂಡು ವೆರಿಫೈ ಮಾಡ್ತಾರೆ. ಯಾರಿಗೆ? ಇದು ಕೇವಲ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಅಪ್ಲೈ ಆಗುತ್ತೆ. Then what he can do, the Tahsildar shall also cause the issued a public notice by beat of the drum. ಅಂದರೆ ಹಲಗೆ ಬಾರಿಸೋದು, ಹಲಗೆ ಬಾರಿಸಿ ಊರು ತುಂಬ ಎಲ್ಲ ಡಂಗುರ ಸಾರೋದು. ಏನಂತ, ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಇವರು ST ಕ್ಯಾಟಗರಿಯನ್ನು ಕ್ಲೇಮ್ ಮಾಡ್ತಾ ಇದ್ದಾರೆ, ಒಂದು ವೇಳೆ ಯಾರಿಗಾದರೂ ಆಕ್ಷೇಪಣೆ ಇದ್ದಲ್ಲಿ ಬಂದು ನೀವು ಅವರ ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಆ್ಯಂಡ್ ಎನಿ ಅದರ್ ಕನ್ವೀನಿಯಂಟ್ ಮೋಡ್ ಇನ್ ವಿಲೇಜ್ ಆರ್ ಲೊಕ್ಯಾಲಿಟಿ ಟು ವಿಚ್ ದಿ ಅಪ್ಲಿಕೆಂಟ್ ಆ್ಯಂಡ್ ಹೀಸ್ ಆರ್ ಹರ್ ಪೇರೆಂಟ್ ಗಾರ್ಡಿಯನ್ ಬಿಲಾಂಗ್ಸ್. If in response to such notice or otherwise any person or association opposes the claim of the applicant, such person or association shall also be given an opportunity to produce evidence during the inquiry. ಅಂದರೆ ಈಗ ಊರಿನಲ್ಲಿ ನೀವೆಲ್ಲ ಡಂಗರ ಸಾರ್ತೀರ, ಅದಾದಮೇಲೆ ಊರಿನ ಒಬ್ಬ ವ್ಯಕ್ತಿ ಬಂದು ಇವರು ST ಕ್ಲೇಮ್ ಮಾಡ್ತಾ ಇದ್ದಾರೆ, ಆದರೆ ಇವರು ST ಕ್ಯಾಟಗರಿಗೆ ಅರ್ಹರಿಲ್ಲ ಎಂದು ಹೇಳಿದಾಗ ಅಂಥ ಒಬ್ಬ ವ್ಯಕ್ತಿಗೆ ಎವಿಡೆನ್ಸನ್ನು ಪ್ರೊಡ್ಯೂಸ್ ಮಾಡಿ ಅವರು ಯಾವ ಕ್ಯಾಟಗರಿಗೆ ಸಂಬಂಧವಿದ್ದಾರೆ ಅಥವಾ STಗೆ ಯಾಕೆ ಸಂಬಂಧ ಬರೋದಿಲ್ಲ, ಈ ರೀತಿಯಾಗಿ ಇನ್ಫಾರ್ಮೇಷನನ್ನು ಅವನು ಕೊಡ್ತಕ್ಕಂಥ ಒಂದು ಅಧಿಕಾರವನ್ನು ಕೂಡ ತಹಶೀಲ್ದಾರ್ ಅವರು ಅವನಿಗೆ ನೀಡ್ತಾರೆ. ನೆಕ್ಸ್ಟ್, ದ ತಹಶೀಲ್ದಾರ್ ಮೇ ರಿಕ್ವೈರ್ ದಿ ಅಸಿಸ್ಟೆನ್ಸ್ ಆಫ್ ಎನಿ ಆಫೀಸರ್ ಫಾರ್ ದಿ ಪರ್ಪಸ್ ಆಫ್ ಸ್ಯಾಟಿಸ್ಫೈಯಿಂಗ್ ಹಿಮ್ಸೆಲ್ಫ್ ರಿಗಾರ್ಡಿಂಗ್ ದಿ ಜೆನ್ಯೂನ್ನೆಸ್ ಆಫ್ ದಿ ಕ್ಲೇಮ್ ಮೇಡ್ ಬೈ ದಿ ಅಪ್ಲಿಕೆಂಟ್. ಅಂದರೆ ತಹಶೀಲ್ದಾರ್ ಮೇ ರಿಕ್ವೈರ್ ದಿ ಅಸಿಸ್ಟೆನ್ಸ್ ಆಫ್ ಎನಿ ಅದರ್ ಆಫೀಸರ್, ಅಂದರೆ ಯಾವುದೇ ಆದ ಒಬ್ಬ ಅಧಿಕಾರಿ ಒಂದು ವೇಳೆ ಒಬ್ಬ ಕ್ಯಾಂಡಿಡೇಟನ್ನು ST ಕ್ಯಾಟಗರಿ ಅಥವಾ ST ಕ್ಯಾಟಗರಿಯನ್ನು ಗಮನಕ್ಕೆ ತಗೊಂಡು ಅದನ್ನು ವೆರಿಫೈ ಮಾಡಬೇಕಾದ್ರೆ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ನ ಹೆಲ್ಪ್ ಬೇಕಾಯಿತು ಅಥವಾ ST ಆಫೀಸರ್ನ ಹೆಲ್ಪ್ ಬೇಕಾಯಿತು, ಇಂಥ ಒಬ್ಬ ಆಫೀಸರ್ನ ಯಾವುದೇ ಆದ ಒಬ್ಬ ಆಫೀಸರ್ನ ಹೆಲ್ಪನ್ನು ಅವರು ತೆಗೆದುಕೊಳ್ಬೋದು. ಅದೇ ಮಾಹಿತಿಯನ್ನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೇನೆ, ಯಾರಿಗೆಲ್ಲ ಬೇಕೋ ಅವ್ರು ದಯಮಾಡಿ ವಿಡಿಯೋನ ಪಾಸ್ ಮಾಡಿ ನೀವು ಕನ್ನಡದಲ್ಲಿ ಮಾಹಿತಿಯನ್ನು ಓದ್ಬೋದು. ನೆಕ್ಸ್ಟ್, ವೇರ್ ದಿ ಅಪ್ಲಿಕೆಂಟ್ಸ್ ಆರ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ಆರ್ ಇನ್ಹೆಬಿಟೆಂಟ್ಸ್ ಇನ್ ಎನ್ ಏರಿಯಾ ವಿಚ್ ಈಸ್ ನಾಟ್ ವಿದಿನ್ ದಿ ಟೆರಿಟರಿ ಜುರಿಸ್ಡಿಕ್ಷನ್ ಆಫ್ ದಿ ತಹಶೀಲ್ದಾರ್. ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರು ರೂರಲ್ಗೆ ಒಬ್ಬ ತಹಶೀಲ್ದಾರ್ ಇರ್ತಾನೆ ಅಂತ ಅಂದ್ಕೊಳ್ಳಿ, ರೈಟ್. ಆದರೆ ಬೆಂಗಳೂರು ಅರ್ಬನಿನ ಒಬ್ಬ ಕ್ಯಾಂಡಿಡೇಟು ಅಪ್ಲಿಕೇಶನ್ ಹಾಕಿದಾಗ ಆಗ ಏನು ಮಾಡ್ಬೋದು, ಬೆಂಗಳೂರು ರೂರಲ್ನ ತಹಶೀಲ್ದಾರು ಬೆಂಗಳೂರು ಅರ್ಬನಿನ ತಹಶೀಲ್ದಾರ್ಗೆ ಫೋನ್ ಹಚ್ಚಿ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ಗೆ ಫೋನ್ ಹಚ್ಚಿ, ಇಲ್ಲಿ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್. ಈಗ ಬೆಂಗಳೂರು ಅರ್ಬನಿನ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ನ ಹೆಲ್ಪನ್ನು ತೆಗೆದುಕೊಂಡು ಅವರು ಆ ವೆರಿಫಿಕೇಷನನ್ನು ಮಾಡ್ಬೋದು. ವೇರ್ ದಿ ಅಪ್ಲಿಕೆಂಟ್ ಆರ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ are inhabitants in an area which is not within the jurisdiction of the Tahsildar, he may make reference to the district social welfare officer. ನೆನ್ಪಿಟ್ಕೊಳ್ಳಿ, ದಯಮಾಡಿ ಈ ವರ್ಡನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಯಾರಿಗೆ ಅವರು ಹೆಲ್ಪನ್ನು ಕೇಳ್ಬೋದು ಅಥವಾ ಯಾರಿಗೆ ರೆಫರ್ ಮಾಡ್ಬೋದು ಅಂತ ಕೇಳಿದಾಗ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಕನ್ಸರ್ನ್ ಇನ್ ದಿ ಕೇಸ್ ಆಫ್ ಪರ್ಸನ್ ಬಿಲಾಂಗಿಂಗ್ ಟು ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್, ಆರ್ ದ ಡಿಸ್ಟ್ರಿಕ್ಟ್ ಆಫೀಸರ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್ or the district officer of the backward class in the case of person belonging to backward class to provide such professional assistance as available with them. ಸಿಂಪಲ್ ಆಗಿ ನೋಡಿ, ಒಂದು ವೇಳೆ ತಹಶೀಲ್ದಾರ್ ಅವರ ಕ್ಷೇತ್ರದಲ್ಲಿ ಅಂಥ ಒಬ್ಬ ವ್ಯಕ್ತಿ ವಾಸಿಸ್ತಿಲ್ಲ ಎಂದು ಗೊತ್ತಾದಲ್ಲಿ, ಅವನು ಯಾವ ಕ್ಷೇತ್ರದಲ್ಲಿ ವಾಸಿಸ್ತಿರ್ತಾನೆ, ಒಂದು ವೇಳೆ ಅವನು SC ಅಥವಾ ST ಆಗಿದ್ದಲ್ಲಿ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಅಂಥ ಒಂದು ಮಾಹಿತಿಯನ್ನು ನೀಡಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅವರು ಆರ್ಡರ್ ಮಾಡ್ಬೋದು, ಯಾರು? ತಹಶೀಲ್ದಾರ್ ಅವರು. ಅದೇ ಒಂದು ವೇಳೆ ಆ ವ್ಯಕ್ತಿ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ 2A 2B 3A 3B ಈ ರೀತಿಯಾದ ಕೆಟಗರಿಗೆ ಸಂಬಂಧಪಟ್ಟಿದ್ದಲ್ಲಿ ಅವರು ಡಿಸ್ಟ್ರಿಕ್ಟ್ ಆಫೀಸರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಇಂಥವರಿಗೆ ಅವರು ಮನವಿ ಮಾಡ್ಬೋದು ಅಥವಾ ಆರ್ಡರ್ ಮಾಡಿ ನಮಗೆ ಈ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಎಂದು ತಹಶೀಲ್ದಾರ್ ಅವರು ಹೇಳ್ಬೋದು. ನೆಕ್ಸ್ಟ್, ದ ತಹಶೀಲ್ದಾರ್ ಮೇ ಆಲ್ಸೋ ಕಾಲ್ ಫಾರ್ ಫರ್ದರ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಆರ್ ಮೆಟೀರಿಯಲಿ ಇಫ್ ಇಟ್ ಡೀಮ್ಸ್ ನೆಸಸರಿ. ಅಂದರೆ ಇಷ್ಟು ಎಲ್ಲ ಆಗಿ ಕೂಡ ಮತ್ತೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬೇಕಾದಲ್ಲಿ ತಹಶೀಲ್ದಾರ್ ಅವರು ಅಂಥ ಒಬ್ಬ ಅಪ್ಲಿಕೆಂಟ್ ಇಂತ್ರ ಅಂದರೆ ಯಾರು ಅರ್ಜಿ ಹಾಕಿರ್ತಾರೆ ಅವರಿಂದ ಇಂಥ ಒಂದು ಮಾಹಿತಿಯನ್ನು ಮತ್ತೆ ವಾಪಸ್ ತರಿಸ್ಕೋಬೋದು. ನೆಕ್ಸ್ಟ್, ದ ತಹಶೀಲ್ದಾರ್ ಮೇ ಆಫ್ಟರ್ ಹೋಲ್ಡಿಂಗ್ ದಿ ಎನ್ಕ್ವೈರಿ ಇನ್ ದಿ ಮ್ಯಾನರ್ ಸ್ಪೆಸಿಫೈಡ್ ಅಬೋವ್ either issue caste certificate or income and caste certificate in the forms D, E, F as may appropriate or reject the claim within a period of 2 months from the date of receipt of the application. ಅಂದರೆ ಇಷ್ಟೆಲ್ಲ ಎನ್ಕ್ವೈರಿ ಆದಮೇಲೆ ಒಂದು ವೇಳೆ ತಹಶೀಲ್ದಾರ್ ಅವರು ಸ್ಯಾಟಿಸ್ಫೈ ಆಗಿದ್ದಲ್ಲಿ ಇವರು SC ಅಥವಾ ST ಕ್ಯಾಟಗರಿ ಸಂಬಂಧಪಡ್ತಾರೆ ಎಂದು ಅನಿಸಿದ್ದಲ್ಲಿ ಅಂಥ ಒಬ್ಬ ವ್ಯಕ್ತಿಗೆ ಫಾರ್ಮ್ ನಂಬರ್ D, E ಅಥವಾ F ಯಾವುದೇ ಅವರಿಗೆ ಅನ್ವಯ ಆಗುತ್ತೆ ಅಂಥ ಒಂದು ಫಾರ್ಮ್ನಲ್ಲಿ ಅವರು ಮಾಹಿತಿಯನ್ನು ಅಥವಾ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ.
ಒಂದು ವೇಳೆ ಅವರು ಸರ್ಟಿಫಿಕೇಟನ್ನು ನೀಡೋಕ್ಕೆ ಆಗೋದಿಲ್ಲ ಅಂದರೆ ರೈಟ್, ಸರ್ಟಿಫಿಕೇಟ್ ನೀಡೋದಿಲ್ಲ ಅಥವಾ ರಿಜೆಕ್ಟ್ ಆಗಿದೆ ಎಂದು 2 ತಿಂಗಳ ಪೀರಿಯಡ್ನಲ್ಲಿ ಹೇಳಬೇಕಾಗುತ್ತೆ. ಈ ಪೀರಿಯಡನ್ನು ನೆನ್ಪಿಟ್ಕೊಳ್ಳಿ. ಎಷ್ಟು ತಿಂಗಳಲ್ಲಿ ಅವರು ರಿಜೆಕ್ಟ್ ಮಾಡ್ಬೋದು ಅಥವಾ ಸರ್ಟಿಫಿಕೇಟನ್ನು ಕೊಡಬೇಕು ಎಂದು ಕೇಳಿದ್ದಲ್ಲಿ 2 ತಿಂಗಳು. ಇದೇ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೇನೆ. ಮೆಜಾರಿಟಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ, ಯಾಕಂದರೆ ಭಾಳಷ್ಟು ಜನ ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇಂಗ್ಲೀಷ್ ಹಾಗೂ ಕನ್ನಡ ಎರಡೂದರಲ್ಲಿದೆ. ಯಾರಿಗೆಲ್ಲ ಕನ್ನಡ ಓದಬೇಕನ್ಸುತ್ತೆ ನೀವು ಈ ವಿಡಿಯೋನ ಪಾಸ್ ಮಾಡಿ ಈ ಸ್ಲೈಡನ್ನು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಬೋದು. ನೆಕ್ಸ್ಟ್, ವ್ಯಾಲಿಡಿಟಿ ಆಫ್ ದಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದಿ ತಹಶೀಲ್ದಾರ್. ಅಂದರೆ ತಹಶೀಲ್ದಾರ್ ಅವರು ನೀಡಿದ ಪ್ರಮಾಣ ಪತ್ರದ ಸಿಂಧುತ್ವ, ಅಂದರೆ ಅದು ಎಷ್ಟು ದಿನಗಳ ಕಾಲ ವ್ಯಾಲಿಡ್ ಆಗಿರುತ್ತೆ. ದ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಅಂಡರ್ ಸೆಕ್ಷನ್ 4A, ಅಂಡರ್ ಸೆಕ್ಷನ್ 4A ಅಂದರೆ ಇದು ಯಾರಿಗೆ ಕೊಡ್ತಾರೆ? SC ಮತ್ತು STಗೆ. ಶಾಲ್ ಬಿ ವ್ಯಾಲಿಡ್ ಅಂಟಿಲ್ ಇಟ್ ಈಸ್ ಕ್ಯಾನ್ಸಲ್ಡ್. ಅಂದರೆ ಅವರು ಕ್ಯಾಟಗರಿ SC ಅಥವಾ ST ಇಂದ ಮೂವ್ ಆಗಿ ಬೇರೆ ಕ್ಯಾಟಗರಿಗೆ ಹೋದಾಗ ಮಾತ್ರ ಅದು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿವರೆಗೆ ಒಮ್ಮೆ ಇಶ್ಯೂ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಲೈಫ್ ಲಾಂಗ್ ವ್ಯಾಲಿಡ್ ಆಗಿರುತ್ತೆ. ಸೆಕೆಂಡ್, ದ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಅಂಡರ್ ದಿ ಸೆಕ್ಷನ್ 4A ಶಾಲ್ ಬಿ ವ್ಯಾಲಿಡ್ ಫಾರ್ ಎ ಪೀರಿಯಡ್ ಆಫ್ 5 years. ನೆನ್ಪಿಟ್ಕೊಳ್ಳಿ, 2A 2B 3A 3B ಈ ರೀತಿಯಾದ ಕ್ಯಾಟಗರಿಗಳಿಗೆ ಒಂದು ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ಆದರೆ ಅದು ಎಷ್ಟು ದಿನಗಳ ಕಾಲ ವ್ಯಾಲಿಡ್ ಆಗಿರುತ್ತೆ ಅಂದರೆ 5 ವರ್ಷ. ಯಾಕಂದರೆ 5 ವರ್ಷದಲ್ಲಿ ನಿಮ್ಮ ಇನ್ಕಮ್ ಬೇರೆ ಬೇರೆ ಆಗ್ಬೋದು. ಈಗ ನಾವು ಕ್ರೀಮಿ ಲೇಯರ್, ಮುಂದಿನ ವಿಡಿಯೋದಲ್ಲಿ ಕ್ರೀಮಿ ಲೇಯರನ್ನು ನೋಡೋ ಅಂದರೆ ಕೆನೆ ಪದರು, ಆ ಕಾನ್ಸೆಪ್ಟನ್ನು ನೋಡುವಾಗ ಯಾರಿಗೆ ಎಷ್ಟು ಲಿಮಿಟನ್ನು ಇಟ್ಟಿದ್ದಾರೆ ಅದನ್ನು ಕೂಡ ನಾವು ನೋಡ್ತೀವಿ. ಅದೇ ರೀತಿಯಾಗಿ 5 ವರ್ಷ ಆದ ಮೇಲೆ ನಿಮ್ಮ ಇನ್ಕಮ್ 8 ಲಕ್ಷ ದಾಟಿದ್ರೆ ನೀವು ಕ್ಯಾಟಗರಿಯಲ್ಲಿ ಬರೋದಿಲ್ಲ, ರೈಟ್. ಅದಕ್ಕಾಗಿ 5 ವರ್ಷ ಮಾತ್ರ ಇದು ವ್ಯಾಲಿಡ್ ಆಗಿರುತ್ತೆ. ನೆಕ್ಸ್ಟ್, ಕಾಸ್ಟ್ ವೆರಿಫಿಕೇಷನ್ ಕಮಿಟಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ದೇರ್ ಶಾಲ್ ಬಿ ಎ ಕಮಿಟಿ ಕಾಲ್ಡ್ ದಿ ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಫಾರ್ ಈಚ್ district to verify the caste certificate issued in respect of person belonging to scheduled caste and scheduled tribes. ಅಂದರೆ SC ಮತ್ತು STಗೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿಯ ಕಾಸ್ಟ್ ಸರ್ಟಿಫಿಕೇಟನ್ನು ವೆರಿಫೈ ಮಾಡಬೇಕಾದಲ್ಲಿ ಈ ಕಾಸ್ಟ್ ವೆರಿಫಿಕೇಷನ್ ಕಮಿಟಿಯನ್ನು ರಚಿಸಲಾಗುತ್ತೆ. ಇದರಲ್ಲಿ ನೋಡಿ, ದ ಡೆಪ್ಯೂಟಿ ಕಮಿಷನರ್ ಆಫ್ ದಿ ಡಿಸ್ಟ್ರಿಕ್ಟ್ ಅಂದರೆ DC, ಅಲ್ಲಿಯ DC ಡೆಪ್ಯೂಟಿ ಕಮಿಷನರ್ ಆಫ್ ದಿ ಡಿಸ್ಟ್ರಿಕ್ಟ್, ಹಿ ಶಾಲ್ ಬಿ ದಿ ಚೇರ್ಮನ್ ಆಫ್ ದಟ್ ಕಮಿಟಿ. ಅಂದರೆ ಇವರು ಚೇರ್ಮನ್ ಆಗಿರ್ತಾರೆ. ಎರಡನೇದಾಗಿ, the deputy secretary administration of the Jilla Panchayat, he will be the member. The Tahsildar of the Taluk and the district social welfare officer who shall be the member secretary. ಈಗ ನೀವು ಏನು ನೆನ್ಪಿಡ್ಬೇಕಂದ್ರೆ ಇದಷ್ಟೇ ನೆನ್ಪಿಟ್ಕೋಬೇಕು. ಇಂಪಾರ್ಟೆಂಟ್ ಇದೊಂದು ಮಾಹಿತಿ. ಮೊದಲನೇದಾಗಿ ಇದರ ಚೇರ್ಮನ್ ಯಾರಿರ್ತಾರೆ? DC ಇರ್ತಾರೆ, ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ್ ಇರ್ತಾರೆ. ಎರಡನೇದಾಗಿ ಇದರ ಮೆಂಬರ್ ಸೆಕ್ರೆಟರಿ ಯಾರು ಇರ್ತಾರೆ? ಮೇನ್ಲಿ SC ಮತ್ತು ST ವೆರಿಫಿಕೇಷನ್ ಕಮಿಟಿ, ಯಾಕಂದರೆ ಬರೀ ಕಾಸ್ಟ್ ವೆರಿಫಿಕೇಷನ್ ಇದೆ. ಇದರ ಮೆಂಬರ್ ಸೆಕ್ರೆಟರಿ ಬಂದು ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆಗಿರ್ತಾರೆ. ಈಗ ಅಮೆಂಡ್ಮೆಂಟ್ ಟು ರೂಲ್ ನಂಬರ್ 4. ರೂಲ್ ನಂಬರ್ 4 ಪ್ರಕಾರ ಈ ಕಾಸ್ಟ್ ವೆರಿಫಿಕೇಷನ್ ಕಮಿಟಿಯನ್ನು ರಚಿಸಬಹುದು ಎಂದು ಹೇಳಲಾಗುತ್ತೆ. ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಯಾರಿಗಾಗುತ್ತೆ? SC ಮತ್ತು STಗೆ. ಅದೇ ಕಾಸ್ಟ್ ಆ್ಯಂಡ್ ಇನ್ಕಮ್ ಮತ್ತು ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಅದು ರೂಲ್ ನಂಬರ್ 5ನಲ್ಲಿ ಬರುತ್ತೆ. ಇಲ್ಲಿ ಒಂದೇ ಡಿಫ್ರೆನ್ಸ್ ಏನಂದರೆ ಇಲ್ಲಿ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರು ಮೆಂಬರ್ ಸೆಕ್ರೆಟರಿ ಇರ್ತಾರೆ, ರೈಟ್. ಆದರೆ ಇಲ್ಲಿ ನೋಡಿ, ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟಿ ಆಫೀಸರ್ ಇವರು ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಉಳಿಕೆಲ್ಲ ಮಾಹಿತಿ ಸೇಮ್ ಇರುತ್ತೆ. ನೆಕ್ಸ್ಟ್, ಅಮೆಂಡ್ಮೆಂಟ್ ಟು ರೂಲ್ ನಂಬರ್ 4. ಇದನ್ನು ಅಮೆಂಡ್ಮೆಂಟ್ ಮಾಡಿ 2000ನಲ್ಲಿ ಅಮೆಂಡ್ಮೆಂಟ್ ಮಾಡಿ ಒಂದು ಹೊಸ ಅಡಿಷನಲ್ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಪ್ರೊವೈಡೆಡ್ ದಟ್ ದಿ ಸ್ಟೇಟ್ ಗೌರ್ಮೆಂಟ್ ಮೇ ಕಾನ್ಸ್ಟಿಟ್ಯೂಟ್ ಆನ್ ಅಡಿಷನಲ್ ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಫಾರ್ ಎನಿ ಡಿಸ್ಟ್ರಿಕ್ಟ್ ಟು ವೆರಿಫೈ ದಿ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಇನ್ ರೆಸ್ಪೆಕ್ಟ್ ಆಫ್ ದಿ ಪರ್ಸನ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ಡ್ ಕಾಸ್ಟ್ ಆರ್ ಶೆಡ್ಯೂಲ್ಡ್ ಟ್ರೈಬ್ಸ್ ವಿಚ್ ಶಾಲ್ ಕನ್ಸಿಸ್ಟ್ ಆಫ್ ದಿ ಫಾಲೋಯಿಂಗ್ ಮೆಂಬರ್ಸ್. ಅಂದರೆ ಇದರಲ್ಲಿ ಒಂದು ಅಡಿಷನಲ್ ಕಾಸ್ಟ್ ಸರ್ಟಿಫಿಕೇಟ್ ಕಮಿಟಿಯನ್ನು ನೀವು ರಚನೆ ಮಾಡ್ಬೋದು. ಅದರಲ್ಲಿ ಯಾವ ರೀತಿ ಸದಸ್ಯರಿರ್ತಾರೆ? ಆ್ಯನ್ ಆಫೀಸರ್ ನಾಟ್ ಬಿಲೋ ದಿ ರ್ಯಾಂಕ್ ಆಫ್ ಸ್ಪೆಷಲ್ ಡೆಪ್ಯೂಟಿ ಕಮಿಷನರ್ ಅಪಾಯಿಂಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್, ಹಿ ಶಾಲ್ ಬಿ ದಿ ಚೇರ್ಮನ್. ದ ಅಸಿಸ್ಟೆಂಟ್ ಕಮಿಷನರ್ ಆಫ್ ದಿ ಸಬ್ ಡಿವಿಷನ್, ಹಿ ಶಾಲ್ ಬಿ ದಿ ಮೆಂಬರ್. ತಹಶೀಲ್ದಾರ್ ಆಫ್ ದಿ ತಾಲೂಕ್, ಹಿ ಶಾಲ್ ಬಿ ದಿ ಮೆಂಬರ್. ಆ್ಯಂಡ್ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್, ಹಿ ಶಾಲ್ ಬಿ ದಿ ಮೆಂಬರ್. ಕನ್ನಡದಲ್ಲಿ ಇದೇ ಮಾಹಿತಿಯನ್ನು ನೋಡಬೇಕಾದ್ರೆ ಒಂದು ಹೆಚ್ಚುವರಿ ಸಮಿತಿಯನ್ನು ರಚನೆ ಮಾಡಿ ಯಾವುದರ ಪ್ರಕಾರ ನಿಯಮ 4ಗಳನ್ನು ತಿದ್ದುಪಡಿ ಮಾಡಿ 2000ನಲ್ಲಿ ಒಂದು ಅಡಿಷನಲ್ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಪ್ರತಿ ಡಿಸ್ಟ್ರಿಕ್ಕಿಗೆ ಇರುತ್ತೆ ಇದು. ಅದರ ಪ್ರಕಾರ ರಾಜ್ಯ ಸರ್ಕಾರದಿಂದ ನೇಮಿಸಲ್ಪಟ್ಟ ವಿಶೇಷ ಉಪ ಆಯುಕ್ತರು ಶ್ರೇಣಿಗಿಂತ ಕಡಿಮೆ ಇಲ್ಲದ ಒಬ್ಬ ಅಧಿಕಾರಿಯನ್ನು ಅಧ್ಯಕ್ಷ ಮಾಡಲಾಗುತ್ತೆ. ಉಪ ವಿಭಾಗದ ಸಹಾಯಕ ಆಯುಕ್ತರನ್ನು ಸದಸ್ಯರಾಗಿರುತ್ತಾರೆ. ತಾಲೂಕು ತಹಶೀಲ್ದಾರರು ಸದಸ್ಯರಾಗಿರುತ್ತಾರೆ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಕೂಡ ಸದಸ್ಯರಾಗಿರ್ತಾರೆ. ಕಾಸ್ಟ್ ಆ್ಯಂಡ್ ಇನ್ಕಮ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕಮಿಟಿ, ಇದು ನೋಡಿ, ಇದನ್ನು ರೂಲ್ 5ಅಲ್ಲಿ ಮಾಡಲಾಗುತ್ತೆ. ಆದರೆ ಕೇವಲ ಕಾಸ್ಟ್ ವೆರಿಫಿಕೇಷನ್ ಕಮಿಟಿಯನ್ನು ರೂಲ್ ನಂಬರ್ 4ನಲ್ಲಿ ಮಾಡಲಾಗುತ್ತೆ.
There shall be a committee called Caste and Income Verification Committee in respect of each district to verify the caste and income certificate issued in respect of OBC, other backward class, ಅಂದರೆ 2A, 2B, 3A, 3B ಈ ರೀತಿಯಾಗಿ. The committee shall consist of the following members. ಯಾವೆಲ್ಲ ಮೆಂಬರು? Deputy Commissioner of the district who shall be the chairman, Deputy Secretary Administration of the Jilla Panchayat, the concerned Tahsildar of the Taluk and district backward class and welfare minority officer who shall be the member secretary. ಇದು ನೋಡಿ, SC ಮತ್ತು ST ಕ್ಯಾಟಗರಿಗೆ ಕಾಸ್ಟ್ ವೆರಿಫಿಕೇಷನ್ ಕಮಿಟಿ ಇರುತ್ತೆ, ಅದರಲ್ಲಿ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇರ್ತಾನೆ. ಆದರೆ OBC ಬಂದಾಗ ಇದು ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಮೈನಾರಿಟಿ ಆಫೀಸರ್ ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಈಗ ಅಲ್ಲಿ ಯಾವ ರೀತಿ ಇದು ಕನ್ನಡದಲ್ಲಿ ಮಾಹಿತಿ ಕೊಟ್ಟಿದೆ, ದಯಮಾಡಿ ನಿಮಗೆ ಬೇಕಾದಲ್ಲಿ ವಿಡಿಯೋನ ಪಾಸ್ ಮಾಡಿ ಇದನ್ನು ನೀವು ಓದ್ಬೋದು. ಈಗ ಅಲ್ಲಿ ನಾವು ರೂಲ್ ನಂಬರ್ 4 ತಿದ್ದುಪಡಿ ಮಾಡಿ 4A ಆ್ಯಡ್ ಮಾಡಲಾಯಿತು. ಅದೇ ರೀತಿಯಾಗಿ ರೂಲ್ ನಂಬರ್ 5A ಆ್ಯಡ್ ಮಾಡಲಾಗಿದೆ. ಅಲ್ಲಿ ಯಾವ ರೀತಿ ಒಂದು ಹೆಚ್ಚುವರಿ ಸಮಿತಿಯನ್ನು ಮಾಡಲಾಯಿತು. ಇನ್ ದಿ ಸೇಮ್ ವೇ ದೇರ್ ಹ್ಯಾಸ್ ಬೀನ್ an additional committee that is formed in order to verify the caste certificate of OBCs. ಅಂದರೆ ಈಗ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಒಂದು ಅಡಿಷನಲ್ ಹೆಚ್ಚುವರಿ ಸಮಿತಿಯನ್ನು ರಚನೆ ಮಾಡಲಾಯಿತು, ಅದೇ ರೀತಿಯಾಗಿ ಒಂದು ಕಮಿಟಿಯನ್ನು 2000ರಲ್ಲಿ ತಿದ್ದುಪಡಿ ಮಾಡಿದಾಗ ರೂಲ್ ನಂಬರ್ 5ಗೆ ಒಂದು ಕಮಿಟಿಯನ್ನು ಆ್ಯಡ್ ಮಾಡಲಾಗಿದೆ. ಅದರಲ್ಲೂ ಇದೇ ರೀತಿಯಾದ ಮೆಂಬರ್ಸ್ಗಳಿರ್ತಾರೆ. ಸೊ ದಯಮಾಡಿ ಅದನ್ನು ಕೂಡ ಲಕ್ಷ್ಯ ಇಟ್ಕೊಳ್ಳಿ. ನೆಕ್ಸ್ಟ್, in rule number 5A, it talks about the validity of the certificate issued by the caste verification committee. The validity of the certificate issued by the caste verification committee in favor of person belonging to scheduled caste and scheduled tribe shall remain valid for the purpose of education and employment until it is cancelled or until the date on which the candidate changes his religious faith, whichever is earlier. That means whenever a caste certificate is issued for SC or ST category, it will remain valid till he changes his religion, or else it will be valid until and unless he is removed from this category. ಸಿಂಪಲ್ ಆಗಿ ಹೇಳಬೇಕಂದ್ರೆ, ಒಬ್ಬ SC ಅಥವಾ ST ಕ್ಯಾಟಗರಿಗೆ ಒಬ್ಬ ಕ್ಯಾಂಡಿಡೇಟ್ಗೆ ಒಂದು ಕಾಸ್ಟ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದಾಗ ಅದರ ಸಿಂಧುತ್ವ ಅಥವಾ ಅದರ ವ್ಯಾಲಿಡಿಟಿ ಅವನು ತನ್ನ ಜಾತಿ ಅಥವಾ ರಿಲಿಜನನ್ನು ಚೇಂಜ್ ಮಾಡುವವರೆಗೆ ಅದು ವ್ಯಾಲಿಡ್ ಆಗಿರುತ್ತೆ. ಅಥವಾ ಒಬ್ಬ ಕ್ಯಾಟಗರಿ ಒಂದು ಕ್ಯಾಟಗರಿಯನ್ನು SC ಅಥವಾ STಯಿಂದ ತೆಗೆದು ಹಾಕುವವರೆಗೂ ಆ ಕಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿರುತ್ತೆ. Next, the caste certificate, validity of certificate issued by the Caste and Income Verification Committee in favor of a person belonging to category 1 of the backward classes shall remain valid for the purpose of the employment as long as the caste enjoys reservation without applying creamy layer criteria until it is cancelled, whichever is earlier. ನೆನ್ಪಿಟ್ಕೊಳ್ಳಿ, ಕ್ಯಾಟಗರಿ 1ಗೂ ಕೂಡ ಸೇಮ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್, rule number 7B, it talks about monetary benefits secured on the basis of false caste certificate to be withdrawn. ಅಂದರೆ 7B ನಿಯಮ 7B ಏನು ಹೇಳುತ್ತೆ ಅಂದರೆ, ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಪಡೆದುಕೊಂಡಿರುವ ವಿತ್ತೀಯ ಪ್ರಯೋಜನಗಳನ್ನು ಹಿಂಪಡೆಯಲಾಗುವುದು. ಈಗ ಒಂದು ವೇಳೆ ನೀವು SC ST ಅಂತ ಫಾಲ್ಸ್ ಸರ್ಟಿಫಿಕೇಟನ್ನು ತೆಗೆದು ನೀವು ಯಾವುದಾದ್ರೂ ಮಾನಿಟರಿ ಬೆನಿಫಿಟನ್ನು ತೆಗೆದುಕೊಂಡಿದ್ದರೆ, ಅಂದರೆ ಹಣವನ್ನು ಸರ್ಕಾರದಿಂದ ಹಣವನ್ನು ಪಡೆದುಕೊಂಡಿದ್ದರೆ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸುಳ್ಳಾಗಿದೆ ಎಂದು ಸಾಬೀತಾದಲ್ಲಿ ನಿಮಗೆ ಕೊಟ್ಟಿರತಕ್ಕಂಥ ಪ್ರತಿಯೊಂದು ಹಣವನ್ನು ಹಿಂಪಡೆಯುವ ಅಧಿಕಾರ ಸರ್ಕಾರಕ್ಕಿರುತ್ತೆ. ದಟ್ ಈಸ್ ಎನಿ ಅಮೌಂಟ್ ಪೇಡ್ ಟು ಎನಿ ಪರ್ಸನ್ ಬೈ ದಿ ಗೌರ್ಮೆಂಟ್ ಆರ್ ಎನಿ ಅದರ್ ಏಜೆನ್ಸಿ ಬೈ ವೇ ಆಫ್ ಸ್ಕಾಲರ್ಶಿಪ್, ಗ್ರಾಂಟ್, ಅಲವೆನ್ಸಸ್ ಆರ್ ಅದರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ ಆನ್ ದಿ ಬೇಸಿಸ್ ಆಫ್ ಫಾಲ್ಸ್ ಕಾಸ್ಟ್ ಸರ್ಟಿಫಿಕೇಟ್ ಶಾಲ್ ವಿದೌಟ್ ಪ್ರಿಜುಡೈಸ್ ಟು ಎನಿ ಅದರ್ ಆಕ್ಷನ್ ವಿಲ್ ಬಿ ಲಯಬಲ್ ಟು ಬಿ ರಿಕವರ್ಡ್ ಫ್ರಮ್ ಸಚ್ ಪರ್ಸನ್. ಅಂದರೆ ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ವಿದ್ಯಾರ್ಥಿ ವೇತನ, ಅನುದಾನ, ಭತ್ಯೆಗಳು ಅಥವಾ ಇತರ ಹಣಕಾಸಿನ ಪ್ರಯೋಜನಗಳ ಮೂಲಕ ಸರ್ಕಾರ ಅಥವಾ ಯಾವುದೇ ಇತರ ಸಂಸ್ಥೆಯಿಂದ ಯಾವುದೇ ವ್ಯಕ್ತಿಗೆ ಪಾವತಿಸಿದ ಯಾವುದೇ ಮೊತ್ತವನ್ನು ಇತರ ಕ್ರಮಕ್ಕಾಗಿ ಬಾಧಕವಾಗದೆ ಎಂದು, ಅಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಸುಳ್ಳಾಗಿದೆ ಎಂದು ಪ್ರೂವ್ ಆದಲ್ಲಿ ಅಂಥ ಒಂದು ಮೊತ್ತವನ್ನು ನಿಮ್ಮಂತರ ಹಿಂಪಡೆಯಲಾಗುತ್ತದೆ. ಇಷ್ಟು ನೆನಪಿಟ್ಕೊಳ್ಳಿ. ಇಲ್ಲಿ ಏನು ನಿಮ್ಗೆ ನೆನಪಿಡ್ಬೇಕಾಗಿದ್ರೆ 7B ರೂಲ್ ನಂಬರ್ 7B ಏನು ಹೇಳುತ್ತೆ, ಹಾಗೂ ನೀವು ಅಮೌಂಟನ್ನು ಹಿಂಪಡೀತೀರಾ ಅಥವಾ ಬಿಡ್ತೀರಾ, ಅಷ್ಟು ನೆನಪಿಟ್ಕೋಬೇಕು. ನೆಕ್ಸ್ಟ್, ರೂಲ್ ನಂಬರ್ 11, ಇಟ್ ಟಾಕ್ಸ್ ಅಬೌಟ್ ವೇಕೆನ್ಸಿ ಆ್ಯಂಡ್ ಅಡ್ಮಿಷನ್ ರಿಜಿಸ್ಟರ್. ಆಲ್ ಅಪಾಯಿಂಟಿಂಗ್ ಅಥಾರಿಟೀಸ್ ಟು ಎ ಸರ್ವಿಸ್ ಆರ್ ಪೋಸ್ಟ್ ಇನ್ ದಿ ಸ್ಟೇಟ್ ಸಿವಿಲ್ ಸರ್ವಿಸಸ್ ಆರ್ ಇನ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಶಾಲ್ ಮೇಂಟೈನ್ ಎ ವೇಕೆನ್ಸಿ ರಿಜಿಸ್ಟರ್ ಇನ್ ಫಾರ್ಮ್ ನಂಬರ್ 2. ಡೂ ರಿಮೆಂಬರ್ ಆ್ಯಂಡ್ ಬೈ ಹ್ಯಾಟ್ ದೀಸ್ ಫಾರ್ಮ್ಸ್. ಅಂದರೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಅಥವಾ ಸಾರ್ವಜನಿಕ ವಲಯದ ಸಂಸ್ಥೆಗಳಲ್ಲಿ ಸೇವೆ ಅಥವಾ ಹುದ್ದೆಗಳ ಎಲ್ಲ ನೇಮಕ ಮಾಡುವ ಅಧಿಕಾರಿಗಳು
ಫಾರ್ಮ್ ನಂಬರ್ 2ರಲ್ಲಿ ಈ ಒಂದು ರಿಜಿಸ್ಟರ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವುದು? ಫಾರ್ಮ್ ನಂಬರ್ 2. ನೆಕ್ಸ್ಟ್, ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಶಾಲ್ ಮೇಂಟೈನ್ ಅಡ್ಮಿಷನ್ ರಿಜಿಸ್ಟರ್ ಇನ್ ಫಾರ್ಮ್ ನಂಬರ್ 3. ಈಗ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಎಂದು ಕೊಟ್ಟು ಫಾರ್ಮ್ ನಂಬರ್ 2, ಫಾರ್ಮ್ ನಂಬರ್ 3 ಹಾಗೂ ಫಾರ್ಮ್ ನಂಬರ್ 3A ಎದಕ್ಕೆ ಸಂಬಂಧವಿದೆ ಎಂದು ಕೇಳಬಹುದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಸಿವಿಲ್ ಸರ್ವಿಸು ಹಾಗೂ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ನಲ್ಲಿ ಯಾವುದೇ ಆದ ಅಪಾಯಿಂಟ್ಮೆಂಟ್ ಆದಲ್ಲಿ ಅಂಥ ಒಂದು ಅಪಾಯಿಂಟ್ಮೆಂಟನ್ನು ಫಾರ್ಮ್ ನಂಬರ್ 2 ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ಗಳನ್ನು ಫಾರ್ಮ್ ನಂಬರ್ 3ನಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ ಶಾಲ್ ಮೇಂಟೈನ್ ರಿಜಿಸ್ಟರ್ ಟು ಶೋ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ಸ್ ಫ್ರಮ್ ಅಪ್ಲಿಕೆಂಟ್ಸ್ ಆಫ್ ಡಿಫ್ರೆಂಟ್ ಕ್ಯಾಟಗರೀಸ್ ಇನ್ ಫಾರ್ಮ್ ನಂಬರ್ 3A. ಅಂದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ನಮೂನೆ ಸಂಖ್ಯೆ 3A ಅಲ್ಲಿ, ಅಂದರೆ ಫಾರ್ಮ್ ನಂಬರ್ 3A ಅಲ್ಲಿ ವಿವಿಧ ವರ್ಗಗಳ ಅರ್ಜಿದಾರರಿಂದ ಅರ್ಜಿಗಳ ರಸೀದಿಯನ್ನು ತೋರಿಸುವ ರಿಜಿಸ್ಟರನ್ನು ಸಹ ನಿರ್ವಹಿಸಬೇಕಾಗುತ್ತದೆ. ಈಗ ಈ ಫಾರ್ಮ್ ನಂಬರ್ 3A ಯಾವ ವರ್ಷದಲ್ಲಿ ಆ್ಯಡ್ ಮಾಡಲಾಯಿತು ಎಂದು ಕೇಳಿದ್ದಲ್ಲಿ 8/2/2000 ಈ ಡೇಟನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ಸ್ಪೆಕ್ಷನ್. ದ ಸೋಷಿಯಲ್ ವೆಲ್ಫೇರ್ ಆಫೀಸರ್, ವೆಲ್ಫೇರ್ ಎಕ್ಸ್ಟೆನ್ಷನ್ ಆಫೀಸರ್ ಆರ್ ಸೋಷಿಯಲ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಇನ್ ರೆಸ್ಪೆಕ್ಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್. ನೆನಪಿಟ್ಕೊಳ್ಳಿ, ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬಿಗೆ ಯಾರು ಸಂಬಂಧಪಡ್ತಾರೆ? ಸೋಷಿಯಲ್ ವೆಲ್ಫೇರ್ ಎಕ್ಸ್ಟೆನ್ಷನ್ ಆಫೀಸರ್ ಅಥವಾ ಸೋಷಿಯಲ್ ವೆಲ್ಫೇರ್ ಇನ್ಸ್ಪೆಕ್ಟರ್. ಆ್ಯಂಡ್ ಇನ್ಸ್ಪೆಕ್ಟಿಂಗ್ ಅಸಿಸ್ಟೆನ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ರೆಸ್ಪೆಕ್ಟ್ ಆಫ್ OBC. ಅಂದರೆ OBCಗೆ ಯಾರು ಸಂಬಂಧ ಇನ್ಸ್ಪೆಕ್ಷನ್ ಮಾಡ್ತಾರೆ ಎಂದು ಕೇಳಿದ್ದಲ್ಲಿ ಇನ್ಸ್ಪೆಕ್ಟಿಂಗ್ ಅಸಿಸ್ಟೆನ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. may inspect the records pertaining to the admission or appointments made within respective jurisdiction. ಅಂದರೆ ಸಮಾಜ ಕಲ್ಯಾಣ ವಿಸ್ತರಣಾ ಅಧಿಕಾರಿಗಳು ಅಥವಾ ಸಮಾಜ ಕಲ್ಯಾಣ ನಿರೀಕ್ಷಕರು ಪರಿಶಿಷ್ಟ ಜಾತಿಗಳು ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಯಾರು ಸಮಾಜ ಕಲ್ಯಾಣ ವಿಸ್ತೀರ್ಣ ಅಧಿಕಾರಿಗಳು ಅಥವಾ ಸಮಾಜ ಕಲ್ಯಾಣ ನಿರೀಕ್ಷಕರು ಹಾಗೂ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿದ್ದಲ್ಲಿ ತಪಾಸಣಾ ಸಹಾಯಕರು ಯಾರಿಗೆ ಇತರ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಿದ್ದಲ್ಲಿ ಇವರು ಬಂದು ತಪಾಸಣೆ ಮಾಡ್ತಾರೆ. ಏನನ್ನು ತಪಾಸಣೆ ಮಾಡ್ತಾರೆ ಅಂದರೆ ಏನೆಂದು ಇನ್ಸ್ಪೆಕ್ಷನ್ ಮಾಡ್ತಾರೆ? ನೀವು ಯಾವ ರೀತಿಯಾಗಿ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ಅಥವಾ ಯಾವ ರೀತಿಯಾಗಿ ಅಡ್ಮಿಷನ್ ಮಾಡಿದ್ದೀರಾ. It shall be the duty of the admission or appointing authority to produce all records relevant to the admission or appointments before the inspecting officer whenever demanded. ಅಂದರೆ ದಾಖಲಾತಿಗಳು ಅಥವಾ ನೇಮಕಾತಿಗಳಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಪಾಸಣಾ ಅಧಿಕಾರಿಯು ಮುಂದೆ, ಅಂದರೆ ತಪಾಸಣಾ ಅಧಿಕಾರಿ ಯಾವೆಲ್ಲ ರಿಜಿಸ್ಟರ್ಗಳನ್ನು ಬೇಡಿಕೆ ಇಡ್ತಾನೆ ಅಂಥ ಒಂದು ಬೇಡಿಕೆಯ ಎಲ್ಲ ರಿಜಿಸ್ಟರ್ಗಳನ್ನು ಒಂದು ಆರ್ಗನೈಸೇಷನ್ ಆಗಲಿ ಅಥವಾ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಲಿ ಕೊಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ನೆಕ್ಸ್ಟ್, ಆ್ಯನ್ಯುವಲ್ ರಿಪೋರ್ಟ್ಸ್. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ರೂಲ್ ನಂಬರ್ 13 ಇಟ್ ಟಾಕ್ಸ್ ಅಬೌಟ್ ಆ್ಯನ್ಯುವಲ್ ರಿಪೋರ್ಟ್ಸ್. ಆಲ್ ಅಪಾಯಿಂಟಿಂಗ್ ಅಥಾರಿಟೀಸ್ ಆ್ಯಂಡ್ ಆಲ್ ಎಸ್ಟಾಬ್ಲಿಷ್ಮೆಂಟ್ ಇನ್ ದಿ ಪಬ್ಲಿಕ್ ಸೆಕ್ಟರ್ ಶಾಲ್ ಫರ್ನಿಶ್ ಆ್ಯನ್ ಆ್ಯನ್ಯುವಲ್ ರಿಪೋರ್ಟ್. ಅಂದರೆ ವಾರ್ಷಿಕ ವರದಿಯನ್ನು ಪ್ರತಿಯೊಂದು ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳು ಅಥವಾ ಮತ್ತು ಸಾರ್ವಜನಿಕ ವಲಯದ ಎಲ್ಲ ಸಂಸ್ಥೆಗಳು ವಾರ್ಷಿಕ ವರದಿಯನ್ನು ಒದಗಿಸಬೇಕಾಗುತ್ತದೆ. ಈಗ ಯಾವ ಫಾರ್ಮ್ನಲ್ಲಿ ಯಾವ ಕೆಟಗರಿಗೆ ಹಾಗೂ ಯಾವ ದಿನಾಂಕದ ಒಳಗೆ ನೀವು ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕು. ಅದಕ್ಕಾಗಿ ಒಂದು ಇಲ್ಲಿ ಚಾರ್ಟ್ ಮಾಡಿ ಕೊಟ್ಟಿದ್ದೇನೆ. ದಯಮಾಡಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನಿಮ್ಮ ನೋಟ್ಸ್ನಲ್ಲಿ ಯಾವ ರೀತಿ ಚಾರ್ಟ್ ಕೊಟ್ಟಿದ್ದೇನೆ ಅದೇ ರೀತಿ ಚಾರ್ಟನ್ನು ಬರ್ಕೊಳ್ಳಿ. ಯಾಕಂದರೆ ಇದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಫಾರ್ಮ್ ನಂಬರ್ 4 ಬಂದು SC ಮತ್ತು ST ಕೆಟಗರಿಗೆ ಸಂಬಂಧಪಟ್ಟಿದ್ದಲ್ಲಿ ಫಾರ್ಮ್ ನಂಬರ್ 4ನಲ್ಲಿ ನೀವು ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಅದು ಯಾವ ದಿನಾಂಕದ ಒಳಗೆ ಎಂದು ಕೇಳಿದ್ದಲ್ಲಿ ಬಿಫೋರ್ ಫಸ್ಟ್ ಡೇ ಆಫ್ ಮೇ ಎವ್ರಿ ಇಯರ್. ಅಂದರೆ ಮೇ ಸ್ಟಾರ್ಟ್ ಆಗುವ ಮೊದಲನೇ ದಿನಕ್ಕಿಂತ ಮುಂಚೆ ಪ್ರತಿ ವರ್ಷ ನೀವು ಒಂದು ವಾರ್ಷಿಕ ವರದಿಯನ್ನು ಫಾರ್ಮ್ ನಂಬರ್ 4 SC ಮತ್ತು ST ಕೆಟಗರಿದವರ ಫಾರ್ಮ್ ನಂಬರ್ 4ನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ಫಾರ್ಮ್ ನಂಬರ್ 5ನಲ್ಲಿ ಒಂದು ವೇಳೆ OBC ಕೆಟಗರಿದವರಾಗಿದ್ದಲ್ಲಿ ಫಾರ್ಮ್ ನಂಬರ್ 5 ಇದರಲ್ಲಿ ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ. ಅದು ಬಿಫೋರ್ ಫಸ್ಟ್ ಡೇ ಆಫ್ ಮೇ ಆಫ್ ಎವ್ರಿ ಇಯರ್. ನೆಕ್ಸ್ಟ್, ಆಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಶಾಲ್ ಫರ್ನಿಶ್ ಆ್ಯನ್ಯುವಲ್ ರಿಪೋರ್ಟ್ಸ್. ಅಂದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕಾಗುತ್ತದೆ. ಅದರಲ್ಲೂ ಕೂಡ ಫಾರ್ಮ್ ಬೇರೆ ಬೇರೆ ಇದೆ ಹಾಗೂ ಮೇನ್ ಆಗಿ ಡೇಟ್ ಬೇರೆ ಇದೆ. ಫಾರ್ಮ್ ನಂಬರ್ 6 ಬಂದು SC ಮತ್ತು ST ಕೆಟಗರಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳ ಒಂದು ರಿಜಿಸ್ಟ್ರನ್ನು ಫಾರ್ಮ್ ನಂಬರ್ 6ನಲ್ಲಿ ನೀವು ಒಂದು ವಾರ್ಷಿಕ ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಅದು ಯಾವ ದಿನಾಂಕದ ಒಳಗೆ ಎಂದು ಕೇಳಿದ್ದಲ್ಲಿ ಫಸ್ಟ್ ಡೇ ಆಫ್ ಸೆಪ್ಟೆಂಬರ್ ಎವ್ರಿ ಇಯರ್. ಅಂದರೆ ಸೆಪ್ಟೆಂಬರ್ನಿನ ಮೊದಲನೇ ದಿನಕ್ಕಿಂತ ಮುಂಚೆ ಪ್ರತಿ ವರ್ಷ ನೀವು ಒಂದು ವಾರ್ಷಿಕ ವರದಿಯನ್ನು ಫಾರ್ಮ್ ನಂಬರ್ 6ನಲ್ಲಿ ಸಲ್ಲಿಸಬೇಕು. ಯಾರಿಗೆ ಸಂಬಂಧಪಟ್ಟಂತೆ SC ಮತ್ತು STಗೆ. ಅದೇ ಫಾರ್ಮ್ ನಂಬರ್ 7 ಬಂದು OBCಗೆ ಸಂಬಂಧಪಟ್ಟಂತೆ ಬಿಫೋರ್ ಫಸ್ಟ್ ಡೇ ಆಫ್ ಸೆಪ್ಟೆಂಬರ್ ಎವ್ರಿ ಇಯರ್. ಇಲ್ಲಿಗೆ ನಾವು 1992ರ ನಿಯಮಗಳನ್ನು ಪ್ರತಿಯೊಂದು ಡೀಟೇಲ್ ಆಗಿ ನೋಡಿದ್ದೇವೆ. ಇದನ್ನು ಹೊರತುಪಡಿಸಿ ಯಾವುದೇ ಕ್ವಶನ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಒರಿಜಿನಲ್ ಆ್ಯಕ್ಟನ್ನು ಒರಿಜಿನಲ್ ರೂಲ್ಸನ್ನೇ ನಾನು ನಿಮಗೆ ಕವರ್ ಮಾಡಿಕೊಟ್ಟಿದ್ದೇನೆ.
ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡಿಲ್ಲ ನೀವು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಮಾಡ್ಬೋದು. ಹಾಗೂ KS ಮೇನ್ಸ್ ಡೈಲಿ ನಾವು ಒಂದು ಆನ್ಸರ್ ಬರಿತಾ ಇದ್ದೀವಿ. ಭಾಳಷ್ಟು ಜನ ಚೆನ್ನಾಗಿ ಆನ್ಸರ್ ಬರಿತಾ ಇದ್ದಾರೆ. ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ನೀವು ಕೂಡ ಬರೆಯೋ ಇಷ್ಟಪಟ್ಟದಲ್ಲಿ ದಯಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಜಾಯಿನ್ ಆಗಿ. ಜಾಯಿನ್ ಆದಮೇಲೆ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ಆದರೆ ನೀವು ಡೈಲಿ ಒಂದು ಆನ್ಸರ್ ಬರೆಯೋದು ಫಿಕ್ಸ್ ಇದ್ದರೆ ಮಾತ್ರ ಜಾಯಿನ್ ಆಗಿ ಅಂತ ನನ್ನ ರಿಕ್ವೆಸ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ನೈಸ್ ಡೇ. ಬಾಯ್.